ಹಲೋ ಫ್ರೆಂಡ್ಸ್, ಇವತ್ತು ಕಾರ್ತಿಕ ಕೊನೆಯ ಸೋಮವಾರ. ಅದಕ್ಕೆ ನಾನು ಬಡ್ಡೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ, ನಮ್ಮ ಬಡ್ಡೇಶ್ವರ ಸ್ವಾಮಿಗೆ ದರ್ಶನ ಮಾಡಿಕೊಂಡು ಬರೋಣ. ಹಾಗೆಯೇ ಎಲ್ಲರೂ ಇವತ್ತು ಇದು ಬೆಳಗಿನ ದರ್ಶನ. ಬೆಳಗ್ಗೆ ಕೂಡ ದೀಪ ಎಲ್ಲ ಹಚ್ತಾರೆ. ಇಲ್ಲಿ ಇವತ್ತು ರಾತ್ರಿ ದೀಪೋತ್ಸವ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಹೊರಗಡೆ ಒಂದು ದೊಡ್ಡ ಶಿವಾಲಯ ಇದೆ, ಶಿವ ಇದ್ದಾನೆ. ಇಲ್ಲಿ ಗಣೇಶನ ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಒಂದ್ಸಲ ಬಂದು ನೀವು ನೋಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಸಂಜೆದು ಇದು ಕಾರ್ತಿಕ ಮಾಸದ ದೀಪಾಲಂಕಾರ ಬಂಡೇಶ್ವರ ಸ್ವಾಮಿದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಶಿವ ಇದೆ ಅಲ್ಲ, ಬೆಳಗಿಂದು ಫೋಟೋ ತೆಗೆದಿದ್ದೀನಿ ನೋಡಿ. ಈಗ ಅದ್ರ ಮೇಲಿಂದ, ನೆತ್ತಿ ಮೇಲಿಂದ ನೀರು ಬರುತ್ತೆ. ಇದೆಲ್ಲ ನಮಗೆ ಟೂರಿಸ್ಟ್ ಸ್ಪಾಟ್ ಥರ ಇದೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಯಾರು ನೋಡಿದೋ ಎಲ್ಲರೂ ಇದನ್ನು ಒಂದು ಸತಿ ಬಂದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಗೋಪುರನ ನೋಡಿ ಎಷ್ಟು ಚೆನ್ನಾಗಿದೆ. ಕಾರ್ತಿಕ್ ಮಾಸ ಇರೋದ್ರಿಂದ ತುಂಬಾ ರಶ್ ಇದೆ. ಅದಕ್ಕೆ ಒಂದು ಸತಿ ಬೆಳಗ್ಗೆ ದರ್ಶನ ಮಾಡ್ಕೊಂಡು ಇವಾಗ ಜಾತ್ರೆ ಸುತ್ತೋಣ ಅಂತ ಬಂದಿದ್ದೀವಿ. ಇಲ್ಲಿ ಪಂಚಮುಖಿ ಗಣೇಶನೂ ಇದೆ, ಅದೊಂದು ಮಂಟಪನೂ ಇದೆ. ಆ ಕಡೆ ಸೈಡಿಂದ ತೋರಿಸ್ತೀನಿ ನಿಮಗೆ, ಬನ್ನಿ. ಹೀಗೆ ದೀಪಗಳನ್ನೆಲ್ಲ ಹಚ್ಚೋದು. ಇದು ದೀಪೋತ್ಸವಕ್ಕೆ ಎಲ್ಲರೂ ಸೇರಿ ದೀಪಗಳನ್ನ ಹಚ್ತಾರೆ. ಇಲ್ಲಿ ತೆಪ್ಪೋತ್ಸವ ಕೂಡ ಇದೆ. ತೆಪ್ಪೋತ್ಸವ ಆಗಿದೆ, ಆದರೆ ತುಂಬ ಜನ ಇರೋದ್ರಿಂದ ಸರಿಯಾಗಿ ವಿಡಿಯೋ ಆಗ್ತಾಯಿಲ್ಲ. ಇದು ಪಂಚಮುಖಿ ಗಣೇಶ. ತುಂಬ ಲೈಟ್ಗಳಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ. ಬಂದು ಟೈಮ್ ಪಾಸ್ ಮಾಡಿ ಪ್ರಸಾದ ಎಲ್ಲ ಕೊಡ್ತಾರೆ. ಹೊಟ್ಟೆ ತುಂಬ ತಿಂದ್ಕೊಂಡು ಹೋಗ್ಬೋದು. ಇಲ್ಲಿ ನವಗ್ರಹ ದೇವಸ್ಥಾನ ಇದೆ, ದಂಪತಿ ಸಮೇತ ನವಗ್ರಹ ದೇವಸ್ಥಾನ.